ಶ್ರೀ ಗೋವಿಂದರಾಜ್ ಅವ್ರನ್ನ ಬನ್ನಿ ಸಮಿತಿ ಕೇಳ್ಕೊತಾ ಇದ್ದೀನಿ. ಅಷ್ಟು ಕಾರಣ ಎಲ್ಲರಿಗೂ ಎಲ್ಲವೂ ನೀವೇ. ನಮಗೆ ಅಭ್ಯಾಸ ಸೊ ಇದಾದಮೇಲೆ ಈ ಹಾಡಿನ ರೂವಾರಿಗಳು ದ್ವಯರು ಪ್ರವೀಣ್ ಹಾಗೂ ಪ್ರದೀಪ್ ಅವರು ಕೂಡ ಬರಬೇಕು. ಸಾಹಿತ್ಯ ಮತ್ತು ಸಂಗೀತ ಎಲ್ಲರ ಹೊಣೆ ಹೊತ್ತಿರುವಂಥದ್ದು ಅವರಿಗೆ, ಅವರು ವೇದಿಕೆಯನ್ನು ಬರಬೇಕು. ಆ್ಯಂಡ್ ನಮ್ಮ ಕೇಂದ್ರದಿಂದ ಈ ಚಿತ್ರದ ನಾಯಕ ಚಂದನ್ ಶೆಟ್ಟಿ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೂ ನಾಯಕಿ ಶ್ರೀಮತಿ ಚೆನ್ನಾಗಿ ವೇದಿಕೆ ಮೇಲೆ ಬರಬೇಕು. ಜೊತೆಗೆ ನನ್ನ ಸ್ನೇಹಿತ ಹಾಗೂ ಈ ಚಿತ್ರದ ಕಥೆ ಬರೆದಿರುವಂಥದ್ದು ರಾಜಗುರು ಹೊಸಕೋಟೆ ಅವರ ವೇದಿಕೆ ಮೇಲೆ ಬರಬೇಕು. ಜೊತೆಗೆ ನಾನೇ ಸ್ವಾಗತ ಮಾಡ್ಕೋತಾ ಇದ್ದೀನಿ. ಸುಜಯ್ ಶಾಸ್ತ್ರಿ ವೇದಿಕೆ ಮೇಲೆ ಬಂದಿದ್ದೀನಿ. ಸರ್ ಇಲ್ಲಿ ನೋಡಿ ಸರ್, ಹತ್ರ ಬನ್ನಿ ಚೂರು. ಹಲೋ ರಾಜ್ಗುರು. ಓಕೆ ಸರ್, ಕ್ಯಾರಿ ಆನ್. ಎಸ್, ಕೂತ್ಕೊಳ್ಳಿ ಪ್ಲೀಸ್. ವರ್ಷಗಳಾದಮೇಲೆ ಮತ್ತೆ ಬರಲೇಬೇಕು ಅಂತ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಅದಕ್ಕೆ ಒಂದು ಸುಮಧುರವಾದ ಗೀತೆಯ ಸಾಕ್ಷಿಯಾಗಿತ್ತು. ಹಾಗಾಗಿ ಅದ್ರ ಮುಂದೆ ಅದನ್ನು ಫಸ್ಟ್ ಬಿಟ್ಟು ಆಮೇಲೆ ನಾವು ಗುಂಜರಾಜ್ ಸರ್ ಅದನ್ನೇ ಅಂದರು, ಭಾಳ ಜಾಸ್ತಿ ಪ್ರೆಸ್ ಮೀಟ್ ಮಾಡಿ ಈ ಹಾಡು ಲಾಂಚಲ್ಲಿ ಒಂದು ಪ್ರೆಸ್ ಮೀಟ್ ಮಾಡೋಣ ಕಣೆಯ ಅಂದರು. ಖಂಡಿತ ಮಾಡೋಣ ಸರ್, ಎಲ್ಲರಿಗೂ ಒಂದ್ಸತಿ ಈ ಹಾಡು ತೋರಿಸಿ ಮತ್ತೆ ಒಂದು ರೆಟ್ರೋ ಕಾಲಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಉದ್ದೇಶ ಆಗಿತ್ತು. ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡಿಸಿ ದೆನ್ ಪ್ರಮೋಷನ್ ಶುರು ಮಾಡೋಣ ಅಂತ ಅನಿಸಿತ್ತು. ಹಾಡು ನಿಮಗೆ ಅನ್ನಿಸ್ತು? ಇಷ್ಟ ಆಯ್ತಾ? ಏನನ್ನ ಈ ಮೌನಕ್ಕೆ ನಾವೇನು ಹೇಳೋಣ? ಮೌನಂ ಸಮ್ಮತಿ ಲಕ್ಷಣ. ಆಗಲ್ಲ, ಸರಿ, ಅದನ್ನಾದ್ರೂ ಹೇಳಿ ಹೋಗಲಿ ಜೋರಾಗಿ. ಸೊ ಸುದೀರ್ಘ ಸಮಯ ತಗೊಂಡ್ವಿ ರಿಲೀಸ್ ಮಾಡೋದಕ್ಕೆ. ಹಾಗಾಗಿ ಏಪ್ರಿಲ್ 17ನೇ ತಾರೀಕು ರಾಜ್ಯಾದ್ಯಂತ ಇದನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಹಂತವಾಗಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಟ್ರೈಲರ್ ಬರುತ್ತೆ. ಪ್ರಚಾರ ಕಾರ್ಯಗಳು ಶುರುವಾಗಿದೆ ಈಗಾಗಲೇ. ಸಾಕಷ್ಟು ಚೆನ್ನಾಗಿ ಗೊತ್ತಿರ್ಬೋದು ಹೇಗೆ ಪ್ರಚಾರ ಮಾಡ್ತಾ ಇದ್ದೀವಿ ಅಂತ. ಎಲ್ಲವೂ ಆಲ್ಮೋಸ್ಟ್ 1990ರಲ್ಲಿ ಹೇಗಿತ್ತು ಅದೇ ಕಾಲಘಟ್ಟದ ಒಂದು ಪ್ಯಾಟರ್ನನ್ನು ಇಟ್ಕೊಂಡು ನಾವು ಪ್ರಚಾರನ ಶುರು ಮಾಡಿದ್ವಿ. ಏನೋ ಜನಕ್ಕೆ ರೀಚ್ ಆಗ್ತಿದೆ ಅನ್ನೋ ಒಂದು ಭರವಸೆ ಅಥವಾ ಒಂದು ಆಸೆ ಅನ್ನು ಇಟ್ಕೊಂಡು ನಾವು ಮುಂದುವರಿತಾ ಇದ್ದೀವಿ. ಹಾಗಾಗಿ ಸರ್ ಮಾತಾಡಬೇಕು. ನೀವು ಹೇಳ್ಬಿಡಿ ಸಿನಿಮಾ ಬಗ್ಗೆ, ಎಲ್ಲಿ ಶೂಟ್ ಮಾಡಿ ಏನಾಯಿತು? ಶೂಟ್ ಆಗಿದ್ದು ಕನಕಪುರದ ಹತ್ರ ಕೆರಳಾಳ ಸುಂದ್ರ ಅಂತ. ಇಡೀ ಸಿನಿಮಾ ಆ ಪ್ರಾಂತ್ಯದಲ್ಲಿ ಆಯಿತು. ಕೆರಳಾಳ ಸುಂದ್ರ, ಸುಂಡುಗಟ್ಟ, ಆಮೇಲೆ ಶ್ರೀನಿವಾಸಪುರ ಅಂತ ಒಂದು ಜಾಗ ಇದೆ. ತುಂಬ ಅಲ್ಲೆಲ್ಲ ಸಾಕಷ್ಟು ಊರಿದೆ. ಬಟ್ ತುಂಬ ಮುಖ್ಯವಾದ ಪೋರ್ಷನ್ಸ್ಗಳಷ್ಟು ಆಗಿದ್ದು ಕೆರಳಾಳ ಸುಂದ್ರ. ಆಮೇಲೆ ಈ ಸಾಂಗ್ ಅಷ್ಟು ಆಗಿದ್ದು ಬೆಟ್ಟದಲ್ಲಿ, ಸುಂಡುಗಟ್ಟದಲ್ಲಿ ಒಂದು ಬೆಟ್ಟ ಇದೆ, ತುಂಬ ಚೆನ್ನಾಗಿರುತ್ತೆ ಬೆಟ್ಟ, ಅಲ್ಲಾಗಿದ್ದಂತಹ ಒಂದು ಶೂಟಿಂಗು. ಇನ್ನು ಮಿಕ್ಕಿದ್ದಷ್ಟು ಅಂದರೆ ಬೆಂಗಳೂರು ಬರಲಿಲ್ಲ. ಒಂದೇ ಒಂದು ಶಾರ್ಟ್ಗೋಸ್ಕರ ಅಥವಾ ಒಂದು ಸೀನ್ಗೋಸ್ಕರ ಬೆಂಗಳೂರಿಗೆ ಬರೋ ಪ್ರಮೇಯ ಬಂತು. ಇಲ್ಲ, ಇಡೀ ಸಿನಿಮಾ ಕನಕಪುರದಲ್ಲೇ ಶೂಟಿಂಗ್ ಆಗಿತ್ತು. ತುಂಬ ಆ್ಯಕ್ಟಾಗಿ ಒಂದು ಜಾಗ ಅತ್ಯದ್ಭುತ ಲೊಕೇಶನ್ಗಳಿದೆ ಕನಕಪುರದಲ್ಲೇ. ಸೊ ಹಾಗಾಗಿ ಅಲ್ಲೇ ನಾವು ಇಡೀ ಸಿನಿಮಾನ ಕಂಟಿನ್ಯೂ ಮಾಡ್ಕೊಂಡ್ವಿ. ಈ ಎಲ್ಲರ ಕಾಲದ ಕಾಲ ಉಪ್ಪಿ ಸರ್ ಕೂಡ ಅಲ್ಲೆಲ್ಲ ಒಂದು ಸಾಂಗ್ ಬಂದ್ಬಿಟ್ಟಿದ್ದಾರೆ. ಹೇಳಿ ಸಿನಿಮಾ ಬಗ್ಗೆ. ಸರ್, ಮೊದಲನೇದಾಗಿ ಸಮಸ್ತ ಏನಂತಾರೆ ಕನ್ನಡದ ಮನಸ್ಸುಗಳಾದಂತಹ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಖುಷಿ ಪಡ್ತೀನಿ. ಯಾಕಂತಂದರೆ ಎಲ್ಲರ ಕಾಲ ಹಿಡಿಯುತ್ತೆ ಕಾಲ ಚಿತ್ರದ ಬಹುದಿನಗಳ ನಂತರ ನಮಗೋಸ್ಕರ ಸಮಯ ಮಾಡ್ಕೊಂಡು ಬಂದಿದ್ದಕ್ಕೆ ಧನ್ಯವಾದಗಳು. ಅಚಾನಕ್ ಆಗಿ ನಮ್ದೊಂದು ಬಳಗ ಇದೆ ಸರ್. ಸುಜಯ್ ಶಾಸ್ತ್ರಿ, ನಾನು, ಪ್ರದೀಪ, ಇದ್ರ ಜೊತೆಗೆ ಇನ್ನೊಬ್ಬ ಇದ್ದಾನೆ ಅಲ್ಲಿ ನಮ್ಮ RR ನಗರದಲ್ಲಿ, ಸಂತೋಷ್ ಬಾದರ್ದಿನಿ, ಸಂತೋಷ್ ಅಂತ ಹೇಳಿ ಬೆಲ್ಬಾಟಮ್ ಚಿತ್ರವನ್ನ ಅದರ ನಿರ್ಮಾಪಕ. ನಾವೆಲ್ಲ ಒಂದೇ ಬಳಗದವರು. ಅವನ ಆಫೀಸಲ್ಲಿ ಕೂತಾಗ ನಾವು ಡಿಸ್ಕಷನ್ ಮಾತುಕತೆಗೆ ಅಂತ ಕೂತಿದ್ವಿ. ಅಂತ ಸಂದರ್ಭದಲ್ಲಿ ಸಮಯದ ಬಗ್ಗೆ ಸಿನಿಮಾ ಮಾಡ್ತಾ ಇದೀವಿ, ಅದಕ್ಕೆ ಸಂಬಂಧಪಟ್ಟಂತ ಟೈಟ್ಲೇ ಬೇಕಲ್ಲ ಅಂತೇಳಿ ಯೋಚನೆ ಮಾಡ್ತಾ ಇದ್ದಾಗ ರಪ್ಪ ಅಂತ ಅಂದ್ಬಿಟ್ಟು ಆಡಿಯೋ ಒಂದು ಪ್ಲೇ ಆಗೋದು ಶುರು ಆಯ್ತು. ಎಲ್ಲರ ಕಾಲಿತೆ ಕಾಲ ಅಂತೇಳಿ ಇಮ್ಮಿಡಿಯೇಟ್ ಏನ್ ಅನ್ಸ್ಬಿಡ್ತು ಅಂತಂದ್ರೆ, ಹೌದಲ್ವಾ ನಮ್ಮ ಸಿನಿಮಾ ಕಾಲದ ಮೇಲೆ ನಿಂತಿರ್ತಕ್ಕಂಥದ್ದು ವಿಚಾರ, ಯಾಕೆ ಎಲ್ಲರ ಕಾಲಿತೆ ಕಾಲ ಅಂತ ಹೆಸರು ಇಡಬಾರ್ದು ಅಂತೇಳಿ ತಕ್ಷಣಕ್ಕೆ ಇಮಿಡಿಯೇಟ್ ಸಾರಿಗೆ ಫೋನ್ ಮಾಡಿದಾಗ ತುಂಬಾ ಚೆನ್ನಾಗಿದೆ ಟೈಟ್ಲು,
ಈ ಇಮ್ಮಿಡಿಯೇಟ್ ಅದೇನೋ ಗೊತ್ತಿಲ್ಲ, ನಮ್ಮ ಆ ಕಾಲ ನಮಗೆ ಕೂಡ ಬಂತು, ಆ ಹೆಸರು ಸಿಗ್ತಕ್ಕಂಥದ್ದು. ಇಮಿಡಿಯೇಟ್ ಅದನ್ನು ರಿಜಿಸ್ಟರ್ ಮಾಡಿಸಿ ಎಲ್ಲರ ಕಾಲಿಕ ಕಾಲ ಅಂತ ಹೆಸರು ಇಟ್ಬಿಡೋಣ ಅಂತೇಳಿ ನಿರ್ಣಯ ಮಾಡಿದ್ವಿ ಸರ್. ಟೈಟ್ಲಿಗೂ ಕತೆಗೂ ಸರ್ ಟೈಟ್ಲಿಗೂ ಕತೆಗೂ ತುಂಬಾ ಏನು ಆಕ್ಟ್ ಆಗಿರ್ತಕ್ಕಂಥ ವಿಚಾರಗಳು ಸಿನಿಮಾದಲ್ಲಿದೆ. ಯಾಕೆ ಅಂತಂದ್ರೆ ಸಮಯಕ್ಕೆ ನಾವು ಎಂತಹ ಮಹತ್ವವನ್ನು ಕೊಡಬೇಕು, ಸಮಯಕ್ಕೆ ನಾವು ಬೆಲೆ ಕೊಟ್ವಿ ಅಂತಂದ್ರೆ ಆ ಸಮಯ ನಮಗೆ ಹೆಂಗೆ ಬೆಲೆ ಕೊಡುತ್ತೆ, ನಮ್ಮನ್ನು ಹೆಂಗೆ ನಮ್ಮ ಮುಂದಿನ ಹೆಜ್ಜೆ ಇಡೋದಕ್ಕೆ ನಮ್ಮನ್ನು ಹೆಂಗೆ ಕರ್ಕೊಂಡು ಹೋಗುತ್ತೆ ಅಂತಕ್ಕಂಥ ವಿಚಾರ ಇರೋದಕ್ಕೋಸ್ಕರ ಎಲ್ರ ಕಾಲಿಗೆ ಕಾಲ ಅಂತ ಹೆಸರಿಟ್ಟಿರೋದು. ಅಪ್ಪಿತಪ್ಪಿ ಅದೇನಾದ್ರು ಸ್ವಲ್ಪ ಜರ್ಕ್ ತಗೊಂತು ಅಂತಂದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋದೇ ವಿಚಾರ ಇರ್ತಕ್ಕಂಥ ಸಿನಿಮಾ ಸರ್. ಚಂದನ್ ಅವ್ರಿಗೆ ತುಂಬಾ ಅಭಿಮಾನಿಗಳಿದ್ದಾರೆ. ನೀವು ಇಲ್ಲಿ ಗೆಟಪ್ ಎಲ್ಲ ಈ ಥರ ತೋರಿಸಿದ್ದೀರಲ್ಲ, ಅವ್ರು ಫುಲ್ ಚೇಂಜ್ ಮಾಡಿದ್ದೀರ. ಹೌದಾ? ಅಂದ್ರೆ ಹೆಚ್ಚು ಕಡಿಮೆ ಹೀಗೆ ಇದ್ರು ಅನ್ಸುತ್ತೆ ಆಗ, ಇಷ್ಟೇ ಪರ್ಸನಾಲಿಟಿ ಇದ್ರು. ಸೊ ಸಿನಿಮಾಗೋಸ್ಕರ ಚೆನ್ನಾಗಿ ಬಿರಿಯಾನಿ ತಿನ್ನಿ ಅಂತ ಹೇಳಿ ಸಿಕ್ಕಾಪಟ್ಟೆ ದಪ್ಪ ಆಗ್ಬೇಕು. ಯಾಕಂದ್ರೆ ಲಾಂಚ್ ಅನ್ನೋದು ನಿನ್ನ ಬಾಡಿ ಮೇಲೆ ಅಂತ ಅನ್ನೋದು ನಾನು ನಂಬದಿರುವಂತಹ ಒಂದು ಪ್ರಕರಣ. ಜೊತೆಗೆ ಅಭಿನಯ ಮುಖ್ಯವಾಗಿ ಬೇಕಾಗಿತ್ತು. ಯಾಕಂದ್ರೆ ಜನ ನಿಮ್ಗೆ ಫಸ್ಟ್ ಲಾಂಚ್ ಅಂತಂದಾಗ ಪರವಾಗಿಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ ಕಣಯ್ಯ ಅನ್ನೋ ಕಾಲಘಟ್ಟದಲ್ಲಿ ನಾವು ಇವಾಗಲೂ ಇದ್ದೀವಿ. ಏನೋ ಒಂದು ಚೆನ್ನಾಗಿ ಮಾಡಿದ್ದಾನೆ ಅಂತ ಅನ್ಸೋ ಹಾಗೆ ಆಗಬೇಕು ಅಂತಂದರೆ ನೀನು ಅಭಿನಯದ ಮೇಲೆ ಗಮನ ಕೊಡಬೇಕು, ದೇಹದ ಮೇಲೆ ಗಮನ ಕೊಡಬಾರ್ದು. ಆ್ಯಂಡ್ ನೀನು ನಾವು ಮಾಡಿರೋಂಥ ಕಥೆನಲ್ಲಿ ನಿನಗೆ ಬರೀ ಅಭಿನಯನೇ ಜಾಸ್ತಿ ಇರೋದು. ನಿನ್ನ ಪರಿಸ್ಥಿತಿ ಮತ್ತು ನಿನ್ನ ಒಂದು ಸ್ಥಿತಿ ಇದೆಯಲ್ಲ, ಅದು ಯಾವುದು ನಿಮಗೆ ಪ್ರಚೋದನೆ ಆಗಲಿ ಅಥವಾ ಕಾಣೋ ಹಾಗಾಗಲಿ ಏನು ಆ ಥರದ್ದೇನು ಪ್ರಯೋಜನ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಹಾಗೆಯೇ ಅವ್ರನ್ನ ಇದು ಮಾಡೋದು. ತಾರಮ್ಮ ಅವತ್ತೊಂದು ದಿವಸ ಹೇಳ್ತಾ ಇದ್ರು, ಏನು ಮಗ ಇಷ್ಟಪ್ಪ ಆಗಿದೆಯಲ್ಲೋ, ನಾವಿಬ್ಬರು ರಿಯಾಲಿಟಿ ಶೋ ಮಾಡ್ತಾ ಇದ್ವಿ ಅವಾಗ, ಏನು ಮಗ ಇಷ್ಟಪ್ಪ ಆಗಿದೆಯಾ ಅಂತಂದ್ರು. ಅವರೆಲ್ಲ ಆಯಪ್ಪನೇ ಮಾಡಿದ್ದು, ಚೆನ್ನಾಗಿ ತಿಂದು ದಪ್ಪ ಆಗ್ಬಿಟ್ಟಿದ್ದೀನಿ ನಾನು ಅಂತಂದ್ರು. ಸೊ ಉದ್ದೇಶ ಏನಂತಂದರೆ ದಪ್ಪ ಆಗಬೇಕು ಅನ್ನೋದು ವಾಸ್ ದ ಇಂಟೆನ್ಷನ್ ಆಲ್ಸೋ. ಸೊ ಅದು ಆ ಕ್ಯಾರೆಕ್ಟರ್ಗೆ ತುಂಬ ಪ್ಲಸ್ ಆಗುತ್ತೆ ಅನ್ನೋದು ಆ ಉದ್ದೇಶಕ್ಕೆ ಆ ಒಂದು ಅಟೈರ್ ಆಗಲಿ ಅಥವಾ ಆ ಒಂದು ದೇಹದ ಒಂದು ತೂಕನ ಏರಿಸಿ ಅಂತ ಹೇಳಲಾಗಿತ್ತು. ಸರ್ ಇದೇ ಸಿನಿಮಾ ಸರ್ ಅತಿ ಹೆಚ್ಚು ಈ ಸಿನಿಮಾ ನನ್ನ ಕಾಲೇ ಎಳೆದಿರೋದು. ಯಾಕೆಂದ್ರೆ ಬಿಡುಗಡೆ ಆಗುತ್ತೆ ಅಂದ್ಕೊಂಡು 2 ಸತಿ ಡೇಟ್ ಹಾಕಿದ್ವಿ, ಆಮೇಲೆ 2 ಸತಿ ನಾವು ಬರ್ತಾ ಇದ್ದೀವಿ. ಸರ್ ಕಾರಣ ಏನು ಅಂದರೆ 2-3 ವಿಚಾರ ಇತ್ತು ಸರ್. ಅಂದರೆ ಒಂದು ಭ್ರಾಂತು ಏನು ನಮ್ಮ ಸಿನಿಮಾ ಒಂಚೂರು ಸೇಲ್ ಆಗಲಿ, ಯಾಕೆಂದರೆ ಲಾಂಚ್ ಆಗಿದೆ ಅವ್ರದ್ದು. ಸರ್ ಒಂದು ಸಿನಿಮಾ ಮಾಡಿದರೆ ಅವ್ನು ಹೆಂಗಾರು ಮಾಡಿ ಸಿನಿಮಾ ಸೇಲ್ ಮಾಡೋಣ, ಒಂದು ರೈಟ್ಸ್ ಏನಾರು ಆಗುತ್ತೆ, ಅದಕ್ಕೋಸ್ಕರ ಒದ್ದಾಗೋಣ, ಏನಾರು ಮಾಡೋಣ ಅಂತ ಸಿಕ್ಕಾಪಟ್ಟೆ ಟ್ರೈ ಮಾಡೋದು ಸರ್. ಅದಾಗಲಿಲ್ಲ ಅಂತಲೇ ಅನ್ನೋಣ. ಅದರಲ್ಲಿ ನಾವು ಸೋತ್ವಿ ಅಂತ ನಾವು ಘೋಷಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಅದಾಗಲಿಲ್ಲ ಅಂತ ನಾವು ಅನ್ಕೋಣ. ಹಾಗಾಗಿ ಅದಕ್ಕೋಸ್ಕರ ಒಂಚೂರು ಸಮಯ ತಗೊಂಡು ಎಳೆದಾಡ್ಕೊಂಡ್ಬಿಟ್ವಿ. ಹಾಗಾಗಿ ಈ ಹೊಣೆಯನ್ನು ನಾನೇ ಬರಬೇಕಾಗುತ್ತೆ. ಯಾಕೆಂದರೆ ಆ್ಯಸ್ ಅ ನಿರ್ದೇಶಕನಾಗಿ ಸರ್ದು ಯಾವುದೇ ಒಂದು ಪಾತ್ರ ಇಲ್ಲ ಇದರಲ್ಲಿ. ಯಾಕೆಂದರೆ ಸರ್ ಯಾವತ್ತೂ ಹೇಳಿದ್ರು, ಪಾಪ ನೀವು ಸಿನಿಮಾ ರಿಲೀಸ್ ಮಾಡಿ ಆಗಿದ್ದಾಗ ಹೋಗಲಿ ಅಂತ. ಇಲ್ಲ ಸರ್, ಒಬ್ಬ ವ್ಯಕ್ತಿ ಲಾಂಚ್ ಆಗ್ತಿದ್ದಾನೆ, ಅವನು ಅಂದರೆ ಸಿನಿಮಾ ಕಿರಿಯರ್ ಕಂಟಿನ್ಯೂ ಆಗಬೇಕು ಅಂತಂದರೆ ಫಸ್ಟ್ ಸಿನಿಮಾನ ಏನಪ್ಪ ಅನ್ನೋವಂಥದ್ದು. ಎಷ್ಟು ಅಭಿಮಾನಿಗಳಿದ್ರು ಅಷ್ಟೇ ಕಾಲೆಳೆಯೋರು ಇರ್ತಾರೆ. ಹಾಗಾಗಿ ಅವರು ಕಾಲಿಗೆ ನಾವು ಯಾರು ಸಿಗಾಕೋಬಾರ್ದು ಅಂತ ಅನ್ನೋದು. ಬಟ್ ಅದು ಬರ್ದಿತ್ತು ಅನಿಸುತ್ತೆ, ಕಾಲೆಳೆಯಲೇಬೇಕಾಗಿತ್ತು ಅಂತ. ಸೊ ಕಾಲೆಳಿಸ್ಕೊಂಡಿಲ್ಲ ಸರ್. ಇಲ್ಲ ಸರ್, ಇನ್ನೂ ಇಲ್ಲ. ಧೈರ್ಯ ಮಾಡಿ ಭಗವಂತನ ಮೇಲೆ ವಾರ ಹಾಕಿ ಮುನ್ನೋಗ್ತಾ ಇದ್ದೀವಿ. ಇದು ಹೊರತಾಗಿರುವಂಥ ಕಂಟೆಂಟ್ ಸರ್. ಅದಂತೂ ತಾರಮ್ಮ ಮಾಡಿದ್ದಾರೆ, ದತ್ತಣ್ಣ ಮಾಡಿದ್ದಾರೆ, ರಾಕೇಶ್ ಪೂಜಾರಿ ಕಾಣಿಸ್ಕೋತಾರೆ. ದ್ವಿತೀಯಾರ್ಧದಲ್ಲಿ ಮಾತ್ರ ಚಂದನ್ ಶೆಟ್ಟಿ ಹಾಗೂ ರಾಕೇಶ್ ಪೂಜಾರಿ ಹೊತ್ತು ತೊಗೊಂಡು ಹೋಗ್ತಾರೆ ಸಿನಿಮಾನ. ಹಾಗಾಗಿ ಮಂಜು ಪಾವಗಡ ಕಾಣಿಸ್ಕೋತಾರೆ, ಮಂಡ್ಯ ರಮೇಶ್ ಇದ್ದಾರೆ, ಆಮೇಲೆ ರಜನಿಕಾಂತ ಕಾಣಿಸ್ಕೋತಾನೆ. ನಾನು ಒಂದು ಸ್ವಲ್ಪ ಚಿಕ್ಕ ಪಾತ್ರದಲ್ಲಿ ಅಭಿನಯ ಮಾಡಿದ್ದೀನಿ. ಎಲ್ಲವೂ ಇದ್ದಾರೆ. ಅಂದರೆ ಹಾಸ್ಯಮಯವಾಗಿ ಕೌಟುಂಬಿಕ ಹಾಸ್ಯಮಯ ಚಿತ್ರ ಅಂತ ಹೇಳ್ತಾರಲ್ಲ ಸರ್ ಹಿಂದಿನ ಕಾಲದಲ್ಲಿ, ಅದು ಖಂಡಿತವಾಗ್ಲೂ ಈ ಸಿನಿಮಾಗೆ ಆ್ಯಕ್ಟ್ ಆಗಿರುವಂತಹ ಜಾನರ್ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಅದು ಒಂಚೂರು ಮಾತುಕತೆ ನಡೀತಾ ಇದೆ, ಅದೊಂಚೂರು ಎಲ್ಲ ಕ್ಲಾರಿಟಿ ಕೊಡೋಣ ಅಂತ ವೇಟ್ ಮಾಡ್ತೀವಿ ಸರ್. ಏನಿಲ್ಲ ಸರ್, ಖಂಡಿತವಾಗ್ಲೂ ಇದೊಂದು ತಿಳಿ ಹಾಸ್ಯ. ಯಾವುದೇ ರೀತಿ ಯಾರ ವರ್ಗಕ್ಕಾಗಲಿ ಯಾರ ಒಂದು ಇದಕ್ಕಾಗಲಿ ತಾಗಿಸುವಂಥದ್ದು, ಬೇರೆ ಏನೋ ಅಂತ ಒಂದು ಮೆಸೇಜ್ ಕೊಡೋದು, ಸಂದೇಶ ಏನಿಲ್ಲ ಸರ್. ಅಂದರೆ ಆಗಲೇ ಬರ್ದವ್ರು ಹೇಳಿದ ಹಾಗೇ ಸಮಯಕ್ಕೆ ನಾವೇನಾದ್ರು ಒಂದು ಚೂರು ಅಗೌರವ ಕೊಟ್ಟರೆ ಸಮಯ ನಿಮ್ಗೆ ಅಗೌರವ ಕೊಡುತ್ತೆ. ಇಟ್ಸ್ ಅ ಪಾರ್ಟಿಲಿಟಿ. ಲೈಫ್ ಇಸ್ ಅ ವೆರಿ ಗುಡ್ ಪಾರ್ಟಿಲಿಟಿ. ನೀನು ರೆಸ್ಪೆಕ್ಟ್ ಕೊಡು, ರೆಸ್ಪೆಕ್ಟ್ ತಗೋ, ಕಣ್ಣು ಹೊತ್ಕೊಂಡು ಕಣ್ಣು ಹೊತ್ಕೊಂಡು ಕೊಡೋದು ನಿನಗೆ ಅಷ್ಟೇ. ಅದೊಂದೇ ಉದ್ದೇಶ ಇದ್ದಿದ್ದು. ಹಾಗಾಗಿ ನಾವು ಆ ಉದ್ದೇಶಕ್ಕೋಸ್ಕರ ಬೇರೆ ಥರ ಏನೋ ಪ್ರಮೋಷನ್ ಮಾಡ್ತೀವಿ, ಅದಕ್ಕೋಸ್ಕರ ಈ ಕಡೆ ಬರ್ತೀವಿ, ಅವೆಲ್ಲ ಏನಿಲ್ಲ ಸರ್. ತುಂಬ ಇದೊಂದು ಸಾತ್ವಿಕವಾದಂಥ ಸಿನಿಮಾ, ಸಾತ್ವಿಕವಾಗಿ ಬರ್ತಾ ಇದ್ದೀವಿ ಸರ್.
ಸರ್ ಕಾಮಿಡಿ ಕಾಣಿಸುತ್ತೆ ಸರ್, ಸಿನಿಮಾದಲ್ಲಿ ಸಾಕಷ್ಟು ಕಾಮಿಡಿ ಇರುತ್ತೆ. ಅಂದರೆ ಹಾಸ್ಯ ಆ ಪರಿಸ್ಥಿತಿ ಆಗ್ತಿರೋವಂಥದ್ದು, ನೀವು ಮಾಡೋವಂಥ ಹಾಸ್ಯ ಆಗಿಲ್ಲ ಸಿನಿಮಾದಲ್ಲಿ, ಅವನ ಪರಿಸ್ಥಿತಿಯೇ ಒಂದು ದೊಡ್ಡ ಹಾಸ್ಯಮಯವಾಗಿ ಕಾಣುತ್ತೆ. ಹಾಗಾಗಿ ಅದೊಂಚೂರು ಕೇಂದ್ರ ಬಿದ್ದುವಾಗಿ ಕಾಣುತ್ತೆ. ರಾಜಗುರು ಏನೆಲ್ಲ ಕೈ ಹಿಂಗೆ ಅಂತ ಇದ್ರು ಅಣ್ಣ, ಅದೇ ಹಾಸ್ಯ ಮಿಶ್ರಿತವಾಗಿರ್ತದ ಅಂತ ಸರ್ ಕೇಳಿದ್ರು. ಹಾಸ್ಯ ಮಿಶ್ರಿತದ ಜೊತೆಗೆ ಆ ಲೇಪನ ಅಂತ ಹೇಳ್ತೀವಲ್ಲ ಸರ್, ಈ ಗಾಜಿನ್ಗೆ ನಾವು ಲೇಪನ ಕೊಟ್ಟಿರ್ತೀವಿ, ಬಿಟ್ರೆ ಏನಾಗುತ್ತೆ ತಪ್ಪಂದು ಒಡೆದೋಗುತ್ತೆ. ಆ ಒಡೆದೋದಾಗ ಅದನ್ನ ಅಯ್ಯೋ ಲಾಸ್ ಆಗೋಯ್ತಲ್ಲ ಅಂತ ನಾವು ಯೋಚನೆ ಮಾಡ್ತೀವಲ್ಲ ಸರ್, ಹಂಗೆ ಟೈಮ್ ಇನ್ನು ಕಳೆದು ಬಿಟ್ನಲ್ಲ ನಾನು ಅಂತ ಹೇಳಿ. ಸೊ ಅಷ್ಟು ಗಟ್ಟಿಯಾದಂತಹ ಸುಜಯ್ ಶಾಸ್ತ್ರಿ ಅವರು ಹೆಂಗೆ ನಿರ್ದೇಶನದ ಕಡೆಗೆ ಗಮನ ಪಟ್ಕೊಂಡು ಹೋಗಿದಾರೋ, ಕಥೆ ವೈಸು, ಚಿತ್ರಕಥೆ ವೈಸು ಅಷ್ಟೇ ಜಾಗೃತವಾಗಿ ಸಮಾಜಕ್ಕೆ ನಾವು ಸಂದೇಶವನ್ನು ಏನನ್ನ ಕೊಡಬೇಕಾಗುತ್ತೆ, ನಾಳಿನ ಜನರೇಷನ್ನು ಇದನ್ನ ಹೆಂಗ್ ಸ್ವೀಕಾರ ಮಾಡುತ್ತೆ ಅನ್ನೋ ವಿಚಾರವನ್ನು ಇಟ್ಕೊಂಡು ಅದಕ್ಕೆ ಹಾಸ್ಯದ ಲೇಖನವನ್ನು ಕೊಟ್ಬಿಟ್ಟಿದೀವಿ ಅಷ್ಟೇ. ನೋಡೋದಕ್ಕೆ ಇದು ಹಾಸ್ಯಮಯವಾಗಿ ಕಾಣಿಸ್ತಾ ಹೋಗುತ್ತೆ, ಅದ್ರ ಹಿಂದ್ಗಡೆ ಆಳವಾದಂತಹ ವಿಚಾರ ಒಂದು ಓಡ್ತಾ ಇರುತ್ತೆ ಸರ್. ನಮಸ್ಕಾರ. ಪ್ರಮೋಷನಲ್ ಒಂದು ಇಟ್ಕೊಂಡಿದ್ವಿ ಮೇಡಮ್. ಪ್ರಮೋಷನಲ್ ಸಾಂಗ್ ಅದನ್ನ ಒಂದು ಸೈಡ್ಗೆ ಒಂದು ಇಟ್ಕೊಂಡಿದ್ದೀವಿ. ಅದು ಬಿಟ್ಟರೆ ಇಡೀ ಸಿನಿಮಾ ನೀವು ಆಗಲೇ ಒಂದು 2-3 ಹಾಡು ನೋಡಿದ್ದೀರಾ. ಸೊ ಹಾಗಾಗಿ ಗೋಲ್ಡ್ ಫ್ಯಾಕ್ಟ್ರಿನ ಒಂದು ಹಾಡು, ಅದು ಕೂಡ ರೆಟ್ರೋ ಆಗಿ ಹೊರಹೊಮ್ಮಿರುವಂಥದ್ದು. ಸಂಗೀತದ ವಾದ್ಯಗಳು ಕೂಡ, ಅಂದರೆ ಸಂಗೀತದವರು ಬಂದಾಗ, ಸಂಗೀತ ನಿರ್ದೇಶನ ಮಾಡಿದಾಗ ನಿಮ್ಗೆ ಅದ್ರ ಬಗ್ಗೆ ಇದಾಗಿ ಗೊತ್ತಾಗುತ್ತೆ. ಈ ಪುಟಾಣಿ ಕ್ಯಾಸಿ ಬರ್ತಿತ್ತಲ್ಲ, ಇರೋದಲ್ಲ, ಅದ್ರಲ್ಲಿ ಮ್ಯೂಸಿಕ್ ಮಾಡಿದ್ರು ಅವರು. ಸೊ ಅಂದರೆ ಅದೇ ಪ್ಯಾಟರ್ನಲ್ಲಿ, ಅದೇ ಸ್ಟೈಲಲ್ಲೇ ಬರಬೇಕು, ಹೊಸ ಇನ್ಸ್ಟ್ರುಮೆಂಟೇಷನ್ಸ್ ಯಾವುದು ಬಳಸಬಾರ್ದು ಅನ್ನೋದಕ್ಕೆ ಅದೊಂದು ಯೋಚನೆ ಮಾಡಿದ್ವಿ ಸರ್. ಮಾಧ್ಯಮದ ಎಲ್ಲ ಮಿತ್ರರಿಗೂ ಮತ್ತು ನಮ್ಮ ಇಡೀ ಚಿತ್ರತಂಡಕ್ಕೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀವಿ. ಬಹಳ ದಿನಗಳ ನಂತರ ನಾವು ಈ ಚಿತ್ರದ ಇದು 4ನೇ ಗೀತೆ ಬಿಡುಗಡೆ ಆಗ್ತಿರೋದು. ಮಾತು ಮಧುರ ಮೌನ ಸುಮಧುರ. ಇದು ಒಂದು ಏನು ಸ್ಪೆಷಲ್ ಆಗುತ್ತೆ ನನಗೆ ಪ್ರದೀಪ್ಗೆ ಅಂದರೆ, ನಾವು 100 ಹಾಡುಗಳನ್ನು ಕಂಪೋಸ್ ಮಾಡಿದ್ದೀವಿ, ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡಿದ್ದೀವಿ, ಆಸ್ ಸಿಂಗರ್ಸ್ ಸುಮಾರು 100 ಹಾಡುಗಳನ್ನು ಹಾಡಿ ಬಿಡುಗಡೆ ಮಾಡಿದ್ದೀವಿ. ಆದರೆ ಒಂದು ಗೀತೆ ರಚನೆ, ಅದರಲ್ಲೂ ನಮ್ಮ ಮೊದಲ ಗೀತೆ ರಚನೆ ಸಿನಿಮಾಗೆ ಮಾಡ್ತಾ ಇದ್ದೀವಿ, ನನಗೆ ಭಾಳ ಸ್ಪೆಷಲ್ ಆಗುತ್ತೆ. ಈ ಒಂದು ಹಾಡನ್ನು ನಾವು ಇಬ್ಬರು ಸೇರಿ ಬರೆದು ಕಂಪೋಸ್ ಮಾಡಿ ಅದನ್ನ ಆರ್ಕೆಸ್ಟ್ರೇಟ್ ಮಾಡಿದಂಥವ್ರು ವರುಣ್ ಪ್ರದೀಪ್. ವರುಣ್ ಈ ಇಡೀ ಚಿತ್ರದಲ್ಲಿ ನಮ್ಮ ಜೊತೆಗೆ ಹಿನ್ನೆಲೆ ಸಂಗೀತ, ಬ್ಯಾಕ್ಗ್ರೌಂಡ್ ಸ್ಕೋರನ್ನು ಮಾಡಿದ್ದಾರೆ ನಮ್ಮ ಜೊತೆಗೆ. ಹಾಗೆ ನಮ್ಮ ಇಡೀ ಮ್ಯೂಸಿಕ್ ಟೀಮ್ನಲ್ಲಿ ಕನ್ನಡದ ಸುಪ್ರಸಿದ್ಧ ಇನ್ಸ್ಟ್ರೂಮೆಂಟಲಿಸ್ಟ್ಗಳನ್ನು ನಾವು ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ. ನಮ್ಮ ವೇಣುಗೋಪಾಲರಾಜು ಸರ್ ಅವರು ಬಂದಿದ್ದಾರೆ, ಅವರು ನುಡಿಸಿದ್ದಾರೆ. ಮತ್ತು ಗಿಟಾರ್ ಶ್ರೀನಿವಾಸ ಆಚಾರ್ ಅವರು, ಮತ್ತು ನಮ್ಮ ಅನೇಕ ಎಲ್ಲ ಲೈವ್ ಇನ್ಸ್ಟ್ರೂಮೆಂಟ್ಸನ್ನು ಹಾಕ್ಕೊಂಡು ನಾವು ಹಾಡುಗಳನ್ನ, ಆ ಫೀಲ್, ನಾವು ರೆಟ್ರೋ ಫೀಲ್ ತೆಗಿಬೇಕಂದ್ರೆ ನಾವು ಆ ತಬಲಾನ ಯೂಸ್ ಮಾಡಲೇಬೇಕು, ಸಿತಾರನ್ನ ಯೂಸ್ ಮಾಡಲೇಬೇಕು, ಹಾಗೆ ಕೊಳಲನ್ನ ಯೂಸ್ ಮಾಡಬೇಕು. ಎಲ್ಲ ಲೈವ್ ಟಚ್ ಆದಷ್ಟು ನಿಮಗೆ ಫ್ರೆಶ್ ಆಗಿ ಕೇಳಿಸುತ್ತೆ. ಪ್ರತಿಯೊಂದು ಹಾಡನ್ನಲ್ಲೂ ನಿಮಗೆ ಪ್ರೋಗ್ರಾಮಿಂಗ್ ಕಮ್ಮಿ, ಆದಷ್ಟು ಬೇಸ್ ಟ್ರ್ಯಾಕ್ ಮಾತ್ರ ಪ್ರೋಗ್ರಾಮಿಂಗ್ ಮಾಡಿ ಅದರ ಮೇಲೆ ತುಂಬಾನೇ ವರುಣ್ ನಮ್ಮ ಜೊತೆಗೆ ವರ್ಕ್ ಮಾಡಿ ಎನ್ಹ್ಯಾನ್ಸ್ ಮಾಡಿದ್ದಾರೆ. ಆಮೇಲೆ ಪ್ರತಿಯೊಂದು ಐಡಿಯಾ, ಒಂದೊಂದು ಪಲ್ಲವಿಯಲ್ಲೂ, ಒಂದೊಂದು ಚರಣದಲ್ಲೂ, ಒಂದೊಂದು ಸೀನ್ಗೂ ನಮ್ಮ ಜೊತೆ ಕೂತ್ಕೊಂಡು 4, 5, 6, 7, 8, 9, 10 ಸಲ ರಿವರ್ಕ್ ಮಾಡಿಸಿದ್ದು ಅಲ್ಲಿ ಫೋನ್ ನೋಡ್ತಾ ಕೂತ್ಕೊಂಡಿದ್ದಾರೆ ಸುಜಯ್. ಯಾಕೆಂದ್ರೆ ಎಷ್ಟು ಆಪ್ಷನ್ಸ್ ಕೊಟ್ಟರು, ಇದು ಇನ್ನೊಂಥರ ಬೇಕು, ಮತ್ತೊಂಥರ ಬೇಕು, ಬಿಕಾಸ್ ಹಿ ವಾಸ್ ವೆರಿ ಕ್ಲಿಯರ್ ಏನು ಬೇಕು ಅಂತ. ಸುಜಯ್ ವಾಸ್ ಅಬ್ಸಲ್ಯೂಟ್ಲಿ ಕ್ಲಿಯರ್, ಅದನ್ನೇ ಅವರು ತಗೊಂಡ್ರು. ಪ್ರತಿಯೊಂದು ಸೀನಲ್ಲೂ ಕೂಡ ಸಾಕಷ್ಟು ನಮಗೆ ಆರ್ ಮಾಡಬೇಕಾದ್ರೆ ಹೀಗೆ ಇರಬೇಕು, ಈ ಥರ ಸಂಗೀತನೇ ಬರಬೇಕು, ಇಲ್ಲಿ ಒಂದು ಹಳೇ ಸಿನಿಮಾದ ಫೀಲಿಂಗೇ ಬರಬೇಕು. ಆರ್ ಬಿಟ್ಸನ್ನು ಕೂಡ ನಾವು ಲೈವ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ಕೊಂಡು ರೆಕಾರ್ಡ್ ಮಾಡಿದ್ವಿ. ನಾವು ಬರೀ ಸಾಂಗ್ಸ್ ಮಾತ್ರ ಲೈವ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿಲ್ಲ, ಆರ್ ಬಿಟ್ಸ್ಗೂ ಕೂಡ ಸಾಕಷ್ಟು ಬಿಟ್ಸನ್ನು ಮಾಡಿದ್ದೀವಿ. ಆಮೇಲೆ ನಿಮಗೆ ಟೈಟಲ್ ಟ್ರ್ಯಾಕ್ ಒಂದು ಮಾಡಿದ್ದೀವಿ, ಅದಂತೂ ನಿಜವಾಗ್ಲೂ ಸರ್ಪ್ರೈಸ್ ಆಯಿತು. ಅದು ಒಂದು ರೆಟ್ರೋ ಥೀಮಲ್ಲಿ ಮಾಡಿದ್ದೀವಿ.
ತುಂಬಾನೇ ಓಪನಿಂಗ್ ಅಂತೂ ತುಂಬಾನೇ ಚೆನ್ನಾಗಿ ಅದು ಕಾಣಿಸುತ್ತೆ ನಿಮಗೆ. ಅದು ಓಪನಿಂಗ್ ಅಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಇದು 1980s 90s ಅಲ್ಲಿ ಬರೋ ತರ ಸಿನಿಮಾ ತರನೇ ಓಪನ್ ಆಗುತ್ತೆ ಅದು. ಆಮೇಲೆ ಇವತ್ತು ಬಿಡುಗಡೆಯಾದಂಥ ಹಾಡನ್ನ ಹಾಡಿರೋದು ಅನುರಾಧ ಭಟ್ ಅವರು ಮತ್ತೆ ದರ್ಶನ್ ನಾರಾಯಣ್ ಅಂತ ಸಿಂಗರ್ಸ್. ಅವರಿಬ್ರು ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ. ಆಮೇಲೆ ನಮಗೆ ಇಡೀ ಚಿತ್ರದಲ್ಲಿ ನಾವು ಸರ್ ಇನ್ನೊಂದು ಇನ್ಸ್ಟ್ರೂಮೆಂಟ್ ಎಕ್ಸ್ಟ್ರಾ ಬೇಕು ಸರ್ ಇನ್ನೊಂದು ಅಡಿಷನಲ್ ಆಗಿ ಇನ್ನೊಂದು ದಿನ ರೆಕಾರ್ಡಿಂಗ್ ಮಾಡ್ಬೇಕು ಸರ್ ಇನ್ನೊಂದು 4 days ಎಕ್ಸ್ಟೆಂಡ್ ಆಗುತ್ತೆ ಸರ್ ಅಂತ ಬೇಕಾದಷ್ಟು ಕಾಟ ಕೊಟ್ಟಿದ್ವಿ ಗೋವಿಂದ ಸರ್ಗೆ. ಅವ್ರು ಮಾತ್ರ ಯಾವುದಕ್ಕೂ ಇಲ್ಲ ಅಂತ ಅಂದಿಲ್ಲ. ಅಷ್ಟು ಮುಕ್ತ ಮನಸ್ಸಿನಿಂದ ನಮ್ಮ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ನಮಗೆ ಕಂಪ್ಲೀಟ್ ರಿಸೋರ್ಸಸ್ ಅನ್ನು ಅವರು ನೀಡಿದ್ದಾರೆ. ಯಾವುದಕ್ಕೂ ಒಂದು ದಿನಕ್ಕೂ ಅವ್ರು ಬೇಜಾರು ಮಾಡ್ಕೊಂಡಿದ್ದಾಗಲಿ ಏನಾದರೂ ಹೇಳಿದ್ದಾಗಲಿ ಯಾವುದೂ ಇಲ್ಲ. ತುಂಬ ಎನ್ಕರೇಜಿಂಗ್ ಪ್ರೊಡ್ಯೂಸರ್. ಅವರ ಜೊತೆಯಲ್ಲಿ ಅವ್ರ ಶ್ರೀಮತಿಯವರು ಕೂಡ ಉಷಾ ಗೋವಿಂದರಾಜು ಅವರು ಕೂಡ ಹಾಡುಗಳನ್ನ ಕೇಳಿಸಿದಾಗ ಬಹಳ ಸಂತೋಷಪಟ್ಟು ಕೇಳಿದ್ರು ನಮ್ಮ ನಿರ್ಮಾಪಕರು. ಆಮೇಲಿಂದ ಚಂದನ್ ಆ್ಯಕ್ಟಿಂಗ್ ಮಾತ್ರ ನನಗೆ ಕಣ್ಣಲ್ಲಿ ಕಟ್ಟದ ಹಾಗಿದೆ. ಯಾಕಂದರೆ RR ಮಾಡಬೇಕಾದ್ರೆ ಎಷ್ಟು ಸೀಸನ್ ಆ್ಯಕ್ಟರ್ ಥರ ಮಾಡಿದ್ದಾರೆ ಚಂದನ್ ಅಂದರೆ ಅದು ನೀವು ಚಿತ್ರದ ತೆರೆ ಕಂಡಾಗ ನಿಮಗೆ ಗೊತ್ತಾಗುತ್ತೆ. ಡೈಲಾಗ್ ಡೆಲಿವರಿ ಆಗಿರ್ಬೋದು, ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ನಾನು ಈ ಹಿಂದೆನೂ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ. ಆ್ಯಂಡ್ ಅಫ್ಕೋರ್ಸ್ ಅರ್ಚನಾ, ಶೀ ಈಸ್ ಔಟ್ಸ್ಟ್ಯಾಂಡಿಂಗ್ ಇನ್ ದಿಸ್ ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ತುಂಬಾ ಪ್ರೆಸೆನ್ಸ್, ಆ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ, ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಪ್ರತಿಯೊಂದೂ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅರ್ಚನಾ. ಒಟ್ಟಾಗಿ ಹೇಳಬೇಕಂದ್ರೆ ತುಂಬಾ ನಾವೆಲ್ಲರೂ ಆಸೆ ಪಟ್ಟು ಮಾಡಿದಂಥ ಚಿತ್ರ. ನಮ್ಮ ರಾಜ್ಗುರು ಇದನ್ನು ಬರೆದು ಇದಕ್ಕೆ ತಿರುವುಗಳನ್ನ ಒಂದೊಂದು ಕಡೆ ಒಂದೊಂದು ಥರ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಅಲ್ಲಿ ಒಂದು ಚೂರು ಸಣ್ಣ ಪುಟ್ಟ ಕುಚೇಷ್ಟೆಗಳು, ಆಮೇಲಿಂದ ಆದಷ್ಟು ತಿಳಿಯ ಹಾಸ್ಯ. ಈ ಸಿನಿಮಾದಲ್ಲಿ ಮೇಯ್ನ್ ನಮ್ಮ ಸುಜಯ್ ವರ್ಕ್ ಮಾಡಿರೋದು ಟೈಮಿಂಗ್ ಮೇಲೆ. ಏಕೆಂದರೆ ನಿಮಗೆ ಆ ಡೈಲಾಗ್ನಲ್ಲಿ ಅಷ್ಟೊಂದು ಹಾಸ್ಯ ನಿಮಗೆ ಕಾಣಿಸದೇ ಇರ್ಬೋದು, ಆದರೆ ಆ ಟೈಮಿಂಗಲ್ಲಿ ಆ ಡೈಲಾಗನ್ನು ಹೇಳಿದಾಗ ಅದು ತುಂಬಾ ನಗು ಬರುತ್ತೆ. ನನಗಂತೂ ಸಾಕಷ್ಟು ನಗು ಬಂತು. ನೀವು ಎಲ್ಲ ಎಂಜಾಯ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೊಂದು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ಇದರಲ್ಲಿ 5 ಹಾಡುಗಳಿದೆ. 5 ಹಾಡಿನಲ್ಲಿ 4 ಹಾಡನ್ನ ನಾವು ಮಾಡಿದ್ದೀವಿ. ಒಂದು ಹಾಡು ಚಂದನ್ ಅವರೇ ಕಂಪೋಸ್ ಮಾಡಿ ಹಾಡಿದ್ದಾರೆ. ಅದು ಪ್ರಮೋಷನಲ್ ಸಾಂಗ್ ಆಗಿದೆ ಸರ್. ಆಗಿದೆ ಒಂದು ಸಾಂಗ್, ಅದು ರಿಲೀಸ್ ಕೂಡ ಆಗಿದೆ. ಅದೇ ಪ್ರಮೋಷನಲ್ ಸಾಂಗ್ ಇದೆಯಲ್ಲ, ಅದು ರಿಲೀಸ್ ಆಗಿದೆ. ಚಂದನ್ ಅದಕ್ಕೆ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಅದು ಹೋಳಿಗೆ ಊಟ ಹಾಕಿದಲ್ಲ, ಹೋಳಿಗೆ ಊಟ ಹಾಕಿದ್ದು ಗೋಲ್ಡ್ ಫ್ಯಾಕ್ಟ್ರಿ ಸಾಂಗ್. ಅದು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಗೋಲ್ಡ್ ಫ್ಯಾಕ್ಟ್ರಿ ಸಾಂಗ್ ರಿಲೀಸ್ ಮಾಡಿದ್ದು. 2-3 ಅಲ್ಲ ಸರ್, ಸುಮಾರು ಸಲ ಮನೋಹರ ತಂದಿದ್ದೀವಿ. ಆ ಕಾಲವೇ ಮನೋಹರ ಆಗ್ತಾನೆ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಈ ಚಿತ್ರದ ಮೊದಲನೇ ಹಂತದಿಂದ ನಾನು ಐ ಆಮ್ ಅ ವಿಟ್ನೆಸ್. ಸರಿ, ನಾನು ಸುಜಯ, ರಾಜ್ಗುರು 3 ಜನ ಒಂದು 500 ಸತಿ ಜಗಳ ಮಾಡ್ತೀವಿ, ಒಂದು 500 ಸತಿ ಒಂದಾಗ್ತೀವಿ. ಒಂದಾದ ತಕ್ಷಣ ಏನೋ ಒಂದು ಶುರು ಹಚ್ಕೋಬೇಕು ಅಂತ ಶುರು ಮಾಡಿದ ಒಂದು ಚಿತ್ರ ಎಲ್ಲರ ಕಾಲ ಹಿಡಿಯುತ್ತೆ ಕಾಲ. ನೀನು ಡೈರೆಕ್ಟ್ರು, ನೀನು ರೈಟರು, ನೀನು ಮ್ಯೂಸಿಕ್ಕು, ಈ ಥರ ಹಂಚ್ಕೊಂಡು ಪ್ರೊಡ್ಯೂಸರ್ನ ನಿಜವಾಗ್ಲೂ ಒಪ್ಕೊಂಡ್ರು. ನಮ್ಮ ಅಷ್ಟು ತರಲೆಗಳಿಗೆ ಅವರು ಪ್ರೋತ್ಸಾಹಿಸಿದ್ರು. ಒಂದು ಅದ್ಭುತವಾಗಿರೋ ಚಿತ್ರ ಮೂಡಿ ಬಂದಿದೆ. ಮಜಾ ಮಾಡ್ಕೊಂಡು ಮಾಡಿದೀವಿ ಇಡೀ ಮೂವಿ. ನಮಗ್ ಮಜಾ ಬಂದಿದೆ ಅಂದ್ರೆ ನಾವು ಬಿಲೀವ್ ಮಾಡೋದು, ನಾವು ಮಜಾ ಮಾಡಿದ್ರೆ ನೋಡೋರು ಮಜಾ ಮಾಡ್ತಾರೆ. ಪ್ರತಿಯೊಂದು ಇದ್ರಲ್ಲೂ ನಮಗ್ ನಾವೇ ಕ್ರಿಟಿಕ್ ಆಗಿದ್ದೀವಿ, ಒಂದಿಷ್ಟು ತಿಳಿದವ್ರಿಗೂ ತೋರಿಸಿದೀವಿ. ನೋಡಿ, ದಯವಿಟ್ಟು ಇದನ್ನ ಪ್ರೇಕ್ಷಕರಿಗೆ ತಲುಪಿಸಿ
ನಿಮ್ಮ ಕಡೆಯವ್ರಿಗೆ ಹೇಳಿ. ಮಾಧ್ಯಮ ಮಿತ್ರರಲ್ಲಿ ವಿನಂತಿ, ದಯವಿಟ್ಟು ಇದನ್ನ ಶೇರ್ ಮಾಡಿ, ಪೋಸ್ಟ್ ಮಾಡಿ. ಧನ್ಯವಾದಗಳು. ಹೇಳಿ ಕಡೆಗೆ ಗಂಭೀರವಾಗಿ ನನಗೆ ಮಾತಾಡಕ್ ಬರಲ್ಲ. ನನಗೆ ಮಾತಾಡ್ತೀನಿ. ಎಲ್ಲರೂ ಕಾಲು ಎಳ್ಕೊಂಡೇ ಮಾತಾಡಿ ಪರವಾಗಿಲ್ಲ. ಹಾ? ಕಾಲು ಎಳ್ಕೊಂಡೇ ಮಾತಾಡಿ. ಎಳಿತಾ ಇದೆಯಲ್ಲ ಸರ್, ಯಾವ ಬೆಳಗ್ಗೆ ಹೆಸರಿಟ್ಟು ನಮಗೆ ಎಳಿತಾ ಇದೆ ಫಸ್ಟ್. ಈಗ ಒಂದು ಟ್ರೆಂಡ್ ಶುರುವಾಗಿದೆ. ಯಾವ್ದಾದ್ರು ಸಿನಿಮಾ ರಿಲೀಸ್ ಆದ್ರೆ ಅಯ್ಯೋ ಇಷ್ಟು ಚೆನ್ನಾಗಿತ್ತು, ಇದನ್ನ ಥಿಯೇಟರ್ ಮಿಸ್ ಮಾಡ್ಕೊಂಡ್ಬಿಟ್ವಲ್ಲ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಎಷ್ಟು ಬುದ್ಧಿವಂತರು ಅಂದ್ರೆ ರಿಲೀಸ್ ಮಾಡೋದೇ ಲೇಟಾಗಿ ರಿಲೀಸ್ ಮಾಡ್ತಾರೆ. ಸೊ ರಿಲೀಸ್ ಆಗಿದ ತಕ್ಷಣ ಎಲ್ಲರೂ ನೋಡ್ಲಿ ಅಂತ. ಹಾಗೆ ಡೈರೆಕ್ಟರ್ ಒಳ್ಳೆಯವರು, ಪ್ರೊಡ್ಯೂಸರ್ ತುಂಬಾ ಒಳ್ಳೆಯವರು. ಚಂದನ್ ಶೆಟ್ಟಿ ಜೊತೆ ನಾನು ಒಂಥರ ತುಂಬಾ ಕಂಫರ್ಟಬಲ್ ಆಗಿತ್ತು ಆಕ್ಟ್ ಮಾಡಕ್ಕೆ. ಈಗೋನೇ ಇಲ್ಲ ಅಂತ ಅನಿಸ್ತು ನನಗೆ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ. ತುಂಬಾ ಒಳ್ಳೆ ಫ್ರೆಂಡ್ ಕೂಡ. ಅವ್ರು ಒಳ್ಳೇದಾಗ್ಲಿ ಸಿನಿಮಾದಿಂದ, ಪ್ರೊಡ್ಯೂಸರ್ ಒಳ್ಳೇದಾಗ್ಲಿ, ಡೈರೆಕ್ಟರ್ ತುಂಬಾ ಒಳ್ಳೇದಾಗ್ಲಿ. ಹಾಗೆ ಮ್ಯೂಸಿಕ್ ನನಗೆ ತುಂಬಾ ಇಷ್ಟ. ಈ ಸಿನಿಮಾ ನನ್ಗೆ ಗೋಲ್ಡ್ ಫ್ಯಾಕ್ಟ್ರಿ, ಆಮೇಲೆ ಈ ಹಾಡು ನನಗೆ ಸಿಕ್ಕಾಪಟ್ಟೆ ಇಷ್ಟ. ನಿಮಗೂ ಇಷ್ಟ ಆಗಿದೆ, ಆಗತ್ತೆ ಅಂತ ನಂಬಿದ್ದೀನಿ. ಧನ್ಯವಾದ. ಇದು ಮಾಡ್ತಾ ಇದ್ದೀವಿ ಎಷ್ಟನೇ ಸಿನಿಮಾ ಇದು? ಹಾ, ಅವಾಗ ಶುರು ಮಾಡಿದ್ದ ನಿಜ ಹೇಳಿ. ಅಂಬೆಗಾಲ್ ಇಟ್ಕೊಂಡ್ ಬರ್ತಾ ಇದ್ರು. ನಿಜ ಹೇಳಿ, ಅವಾಗ ಎಷ್ಟನೇ ಸಿನಿಮಾ? ಆವಾಗ 2-3 ಸಿನಿಮಾ ಮಾಡಿದ್ದೆ. ಬಟ್ ಇವ್ರು ಕಾಸ್ಟ್ ಮಾಡ್ಬೇಕಾದ್ರೆ ಫ್ರೆಶ್ ಫೇಸ್, ಯಾವ ಸಿನಿಮಾಲು ಆಕ್ಟ್ ಮಾಡಿರ್ಬಾರ್ದು ಹುಡುಗಿ ಅಂತ ಹೇಳ್ತಾ ಇದ್ರು. ಗೊತ್ತಿರ್ಲಿಲ್ಲ ನನ್ನ ಬಗ್ಗೆ. ಆಡಿಷನ್ ಹೋದಾಗ ಒಂದ್ 50 ಸಲ ಹೇಳ್ತಾ ಇದ್ರು, ನಾನು ಹೊಸ ಹುಡುಗಿನೇ ತಗೊಬೇಕು ಅಂತ ಇದೀನ್ಕಂತ, ನಾನು ಹೊಸ ಹುಡುಗಿನ ತಗೊಬೇಕು ಸರ್, ನಾನು ಹೊಸ ಹುಡುಗಿನೇ ಸರ್, ನಾನು ಯಾವ ಸಿನಿಮಾನು ಮಾಡಿಲ್ಲ. ಯಾಕಂದ್ರೆ ತುಂಬಾ ಚೆನ್ನಾಗಿತ್ತು ಕತೆ, ನನ್ನ ಪಾತ್ರನೂ ನನಗೆ ತುಂಬಾ ಇಷ್ಟ ಆಗಿತ್ತು. ನನ್ನ ರಿಯಲ್ ಲೈಫಲ್ಲಿ ನಾನು ಹೇಗಿದ್ದೀನಿ ತುಂಬಾ ಕ್ಲೋಸ್ ಇದೆ ನಟನೆ ಮಾಡಿರೋ ಪಾತ್ರ. ಸೊ ನಾನು ಇದು ಬಿಟ್ಕೊಡ್ಬಾರ್ದು ಅಂತ ಸರ್, ನಾನು ಹೊಸ ಹುಡುಗಿನಿ ಸರ್, ಯಾವ ಸಿನಿಮಾನು ಮಾಡಿಲ್ಲ, ಏನು ಗೊತ್ತಿಲ್ಲ ನನಗೆ ಅಂತ ಸ್ವಲ್ಪ ಸ್ಕ್ಯಾನ್ ಮಾಡಿ ಕಾಲು ಎಳೆದು ಒಂದು 4 ಸಿನಿಮಾ ಮಾಡಿದ್ಮೇಲೆ ಹಂಗ ಆಗಿದ್ ನಾನು. ಬಟ್ ಮೊನ್ನೆ ನನಗೆ ಗೊತ್ತಾಯ್ತು ಸಾರ್ಗೆ, ಹೇಳಲೇ ಇಲ್ಲ ಅವ್ರು ಮುಂಚೆನೂ ಮಾಡೋರಂತೆ ಅಂದ್ರು. ನನಗೂ ಗೊತ್ತಿಲ್ಲ ಸರ್, ಏನ್ ನಿಮ್ನು ಮಂಗ ಮಾಡೋರ? ಏನ್ ಅಂತದ್ದೇನು ಸರ್ ಮಾಡಿದೀನಿ. ಹಾ, ಇನ್ನೂ ರಿಲೀಸ್ ಆಗಿಲ್ವಲ್ಲ ಅವೆಲ್ಲ. ಯಾವುದು ರಿಲೀಸ್ ಆಗಿರ್ಲಿಲ್ಲ. ಸಿನಿಮಾದವ್ರು ಹೆಂಗೆ ಅಂದ್ರೆ ನಾನು ಮಾಡಿದೀನಿ ಅಂತ ಹೇಳ್ಕೋಬಾರ್ದು. ಬಂದಾಗ ಗೊತ್ತಾಗತ್ತಲ್ವಾ, ಇನ್ನ ಏನು ಬಂದಿರ್ಲಿಲ್ಲ ಅಂದ್ರೆ ಸೇಫ್ ಅಂತ. ಪಾತ್ರದ ಬಗ್ಗೆ ಹೇಳಿ. ನನ್ನ ಪಾತ್ರದ ಹೆಸರು ವಸಂತ ಅಂತ. ನಾನೊಂದು ಮೆಸ್ ಇಟ್ಕೊಂಡಿರ್ತೀನಿ. ಅದ್ರ ಹೆಸರು ಮಿಸ್ ವಸಂತ ಮೆಸ್ ಅಂತ. ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ತಿಂಡಿಗಳು ಸಿಗುತ್ತೆ. ಆಮೇಲೆ ಒಳ್ಳೆ ಇಂಗ್ಲಿಷ್ ಮಾತಾಡ್ತೀನಿ. ಕೇಳಕ್ಕಾಗಲ್ಲ ಅಷ್ಟೇ. I have learnt what did I study in this film? Pampnosali University I have studied, and I speak good English in my village only. I only know English. ಆಮೇಲೆ ಕೇಳಕ್ಕಾಗಲ್ಲ. That's all I know. ಧನ್ಯವಾದಗಳು. Thank you.